Watch India's largest kids library only on Jio Hotstar. Download the app now. ಮಹಾಸ್ವಾಮಿಗಳಿಗೆ ಜಯವಾಗಲಿ, ಮಹಾಸ್ವಾಮಿಗಳಿಗೆ ಜಯವಾಗಲಿ. ಮಹಾಸ್ವಾಮಿ, ನಿಮ್ಮ ಚಮತ್ಕಾರ ಏನಂತ ಹೇಳಿ ನಾನು? ನೀವು ನನ್ನ ತಲೆ ಮೇಲೆ ಒಂದು ಆಂಟೆನ ಕೊಟ್ರಲ್ಲ, ದಡ್ಡನಾಗಿದ್ದ ನಾನು ಬುದ್ಧಿವಂತ ಆಗ್ಬಿಟ್ಟಿದ್ದೀನಿ. ಬೇಕಾದ್ರೆ ನನ್ನ ತಮ್ಮನ್ನ ಕೇಳಿ. ಆದ್ರೆ ಮಹಾಸ್ವಾಮಿ, ಇದು ಹೇಗೆ ಸಾಧ್ಯ? ನನ್ನ ಕೈ ನಂಬೋಕೆ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ನನ್ನ ನಂಬಿ, ನಾನು ಆ ಮನುಷ್ಯನ್ನ ಬುದ್ಧಿವಂತನಾಗಿ ಮಾಡಬಹುದು. ಸ್ವಾಮಿಗಳೇ, ಇವರಿಬ್ರು ಏನ್ ಹೇಳ್ತಿದಾರೋ ಅದು ಖಂಡಿತವಾಗ್ಲೂ ನಿಜ ಆಗುತ್ತಾ? ನಾನು ಇಂಟೆಲಿಜೆಂಟ್ ಆಗ್ಬಿಡ್ತೀನ ಹೇಳಿ? ಖಂಡಿತವಾಗ್ಲೂ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಇವತ್ತು ರಾಹು ಕೇತುವಿನ ರಾತ್ರಿ. ಕೇತು ರಾಹುವಿನ ಹಿಡಿತದಲ್ಲಿದ್ದಾನೆ. ಇವತ್ತು ಒಳ್ಳೆ ಮುಹೂರ್ತ ಇದೆ. ನನ್ ತಮ್ಮಂದ್ರು ಸ್ನೇಹಿತರು ತಲೆ ಮೇಲೆ ಏನಾದ್ರು ಜುಟ್ಟು ಗಿಟ್ಟು ಇದೆಯಾ? ಇದೆಯಲ್ಲ, ನನ್ನ ಸ್ನೇಹಿತ ಪತ್ತು ತಲೆ ಮೇಲೆ ಒಂದು ಜುಟ್ಟಿದೆ, ಜುಟ್ಟು ಬಿಟ್ಟಿದ್ದಾನೆ. ಸಾಕು, ಒಂದು ಕೆಲಸ ಮಾಡು. ಇವತ್ತು ರಾತ್ರಿ ನೀನು ಒಳ್ಳೆ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊಂಬಿಡು. ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡುತ್ತೆ, ಬುದ್ಧಿವಂತಾಗಿ ಮಾಡ್ಬಿಡುತ್ತೆ. ನಾಳೆ ಬೆಳಗ್ಗೆ ಹೊತ್ತಿಗೆ ನಿನ್ ಸ್ನೇಹಿತನ ತಲೆ ಮೇಲಿರೋ ಜುಟ್ಟು ನಿನ್ ತಲೆ ಮೇಲೆ ಬಂದ್ಬಿಟ್ಟಿರುತ್ತೆ. ಆಮೇಲೆ ಆ ಜುಟ್ಟು ನಿನ್ ತಲೆ ಮೇಲೆ 2 ದಿನ ಮಾತ್ರ ಇರುತ್ತೆ, ಆಮೇಲೆ ವಾಪಸ್ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನೀನು ಸೂಪರ್ ಡೂಪರ್ ಇಂಟೆಲಿಜೆಂಟ್ ಆಗೋಗ್ಬಿಡ್ತೀಯಾ. ಅಲ್ಲ ಮಹಾಸ್ವಾಮಿ, ಅಕಸ್ಮಾತ್ ಇವನು ಫ್ರೆಂಡ್ ಕೋಪ ಮಾಡ್ಕೊಂಡ್ಬಿಟ್ರೆ? ಅವನು ಒಳ್ಳೆ ಸ್ನೇಹಿತ ಆಗಿದ್ರೆ ಇವನು ಬುದ್ಧಿವಂತನಾಗಿರೋದನ್ನ ನೋಡ್ಬಿಟ್ಟು ಬಹಳ ಸಂತೋಷ ಪಡ್ತಾನೆ. ಅವನಿಗೆ 2 ದಿನ ಜುಟ್ಟಿಲ್ದೇ ಇದ್ರು ನಿನ್ ಜೊತೆನೇ ಇದ್ ಬಿಡ್ತಾನೆ. ಅವ್ನು ಒಳ್ಳೆ ಸ್ನೇಹಿತ ಅಲ್ದೇ ಹೋದ್ರೆ ಬೇಜಾರ್ ಮಾಡ್ಕೋತಾನೆ, ಸಿಟ್ಟು ಮಾಡ್ಕೋತಾನೆ. ಇದರಿಂದ ಅವನ್ ಜುಟ್ಟು ಕಳ್ತಲಾಗೋಗ್ಬಿಡುತ್ತೆ. ಒಳ್ಳೆ ಸ್ನೇಹಿತ ಮಹಾಸ್ವಾಮಿಗಳೇ, ನಾನು ಇವತ್ತು ರಾತ್ರಿ ಸ್ನಾನ ಮಾಡ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹೋ, ಜೈ ಹೋ, ಜೈ ಹೋ. ಮೋಟು ದಡ್ಡ ಬುದ್ಧಿನ ಜುಟ್ಟಿಂದ ಕಟ್ಟಾಕೋ ಟೈಮ್ ಈಗ ಬಂದಿದೆ. ಓ ದೇವ್ರೇ, ನನ್ನ ಬುದ್ಧಿವಂತನಾಗಿ ಮಾಡು. ಬಸ್ ಬಸ್, ಬೆಳಿಗ್ಗೆ ತೊಳೋಷ್ಟೊತ್ತಿಗೆ ಆ ಕೂದಲು ಉದುರೋದ್ರೆ ಏನ್ ಮಾಡ್ತೀರಾ? ಇದು ಎಂತ ಗಮ್ಮಂದ್ರೆ, ಯಾರೇ ಬಂದು ಜೋರಾಗಿ ಹೇಳಿದ್ರು ಇವು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಆಚೆ ಬರೋದೇ ಇಲ್ಲ, ಕೂದಲು ಹಂಗೆ ಅಂಟ್ಕೊಂಡ್ಬಿಡುತ್ತೆ, ಗೊತ್ತಾ? ವಾ ಬಾಸ್ ವಾ, ಎಂತ ಐಡಿಯಾ ಮಡಗಿದ್ದೀರಾ ನೀವು, ಕಿಲಾಡಿ ನೀವು. ಮೋಟ್ರು ಏನೋ ನಿನ್ ತಲೆ ಮೇಲೆ ಒಂದೇ ಒಂದು ಕೂದಲು ಆಂಟೆನ ತರ ನಿಂತ್ಕೊಂಡ್ಬಿಟ್ಟಿದೆ. ಏನಂದೆ? ನನ್ನ ತಲೆ ಮೇಲೆ ಜುಟ್ಟು ಬಂದ್ಬಿಟ್ಟಿದ್ಯಾ? ಎಂತ ಸ್ವಾಮಿಗಳಪ್ಪ ಅವರು. ನಾನು ಸಖತ್ ಇಂಟೆಲಿಜೆಂಟ್ ಆಗ್ಬಿಡ್ತೀನಿ. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಐಡಿಯಾ ಕಂಡಿಡಿದು ಬಿಡ್ತೀನಿ. ಲೋಪತ್ಲೋ, ನಿನಗೆ ಗೊತ್ತೇನೋ ನಿನ್ನೆ ರಾತ್ರಿ ಎಂತ ಶುಭರಾತ್ರಿ ಗೊತ್ತಾ? ನಿನ್ನೆ ರಾತ್ರಿ ಚಂದ್ರ ಸೂರ್ಯನ ಕಕ್ಷೆಯಲ್ಲಿದ್ದ, ರಾಹು ಕೇತುವಿನ ಕೈಯಲ್ಲಿದ್ದ. ಸೂರ್ಯ, ರಾಹು, ಚಂದ್ರ, ಕೇತು ಸೇರ್ಕೊಂಡು ನನ್ನನ್ನ ಉದ್ಧಾರ ಮಾಡಕ್ ಬಿಟ್ರು. ನಿಜ ಕಣೋ ಪತ್ಲು. ಅಯ್ಯೋ ಏ ಮೋಟ್ರು, ಏನೋ ಇದು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಿನ್ಗೇನಾದ್ರು ಹುಚ್ಚಿ ಹಿಡಿತೀನ? ಪತ್ಲು, ಏನು 2 ದಿನದ ಮಾತಷ್ಟೇ, ಆಮೇಲೆ ನಿನ್ ಜುಟ್ಟು ಎಲ್ಲೇ ಇದ್ರು ನಿನ್ನ ಹತ್ರನೇ ವಾಪಸ್ ಬಂದ್ಬಿಡುತ್ತೆ ಕಣೋ. ಏನಂತ ಮಾತಾಡ್ತಿದ್ಯಾ ನೀನು? ನನ್ನ ತಲೆ ಕೂದಲು ಮತ್ತೆ ಹೆಂಗ ಬರುತ್ತೆ? ಅಯ್ಯೋ ಮೋಟ್ರು,
ಮೋಟು ನೀನ್ ನನ್ ತಲೆಲಿದ್ದ ಎರಡೆರಡು ಕೂದಲು ಕಿತ್ಕೊಂಡು ಅದು ನಿನ್ ತಲೆ ಗಂಟಿಸ್ಕೊಂಡಿದ್ದೇನಾ ಎಷ್ಟು ಕಷ್ಟಪಟ್ಟು ಮೂರೇ ಮೂರು ಕೂದಲು ಉಳಿಸ್ಕೊಂಡಿದ್ನೋ ಅದನ್ನು ಕಿತ್ಕೊಂಡ್ಬಿಟ್ಟೇನ ನೀನು. ಅಯ್ಯೋ ಪತ್ಲ ಹುಚ್ಚನ್ ತರ ಸಿಟ್ ಮಾಡ್ಕೋಬೇಡ ಕಣೋ, ಬೇಜಾರ್ ಮಾಡ್ಕೋಬೇಡ ಕಣೋ. ನಿನ್ ಕೂದಲು ನಾನೇನ್ ಕಟ್ ಮಾಡಿಲ್ಲ ಕಣೋ, ನಿನ್ ತಲೆ ಮೇಲಿಂದ ಅದೇ ಕಿತ್ಕೊಂಡು ಹಾರ್ಕೊಂಬಂದು ನನ್ನ ತಲೆ ಮೇಲೆ ಬಂದು ಅಂಟ್ಕೊಂಡ್ಬಿಟ್ಟಿದೆ ಕಣೋ. ಬರೀ 2 ದಿನದ ಮಾತು ಅಷ್ಟೇ ಕಣೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ಪತ್ಲು ಪ್ಲೀಸ್. ಲೇ ನೀನ್ ನನ್ನ ಪರ್ಮನೆಂಟ್ ಆಗಿ ಬೋಡ ಮಾಡ್ಬಿಟ್ಟೇನೋ, ನಾನ್ ನಿನ್ ಬಿಡಲ್ಲ ಕಣೋ. ಈಗ ಅಡ್ಜಸ್ಟ್ ಮಾಡ್ಕೋ ಅಂತ ಬೇರೆ ಹೇಳ್ತೇನೋ. ಇಲ್ಲ ಮೋಟು ನಂದು ಒಂದೇ ಒಂದು ಕೂದಲು ವಾಪಸ್ ಕೊಡು. ಅಯ್ಯಯ್ಯೋ. ಕೊಡು ಅಯ್ಯೋ, ನನ್ನ ಕೂದಲು ವಾಪಸ್ ಕೊಡು. ನಾನೆಲ್ಲರೂ ಬಚ್ಚಿಟ್ಬಿಡೋಣ ಈ 2 ದಿವಸದ ಮಟ್ಟಿಗೆ. ನನ್ನ 20 ವರ್ಷದ ಅನುಭವದಲ್ಲಿ ನಿನ್ ತಲೆ ಮೇಲೆ ಸಿಂಗಲ್ ಜುಟ್ನ ನಾನು ಯಾವತ್ತೂ ನೋಡೇ ಇಲ್ಲ. ಓ ಈ ಜುಟ್ಟು ಪತ್ಲುದು ಕಣೋ, ಮೇಲ್ಗಡೆ ಇರೋ ಮಹಾನ್ ಭಾವನ ದಯೆಯಿಂದ ನಾನು ಇಂಟೆಲಿಜೆಂಟ್ ಆಗ್ಬಿಡ್ತೀನಿ. ಅಯ್ಯೋ ನನ್ನ ಜೀವದ ಗೆಳೆಯ ಮೋಟು, ಯಾರಪ್ಪ ನಿನ್ಗೆ ಹೇಳಿದ್ದು? ಯಾರು ನಿನ್ನ ಮುಟ್ಟಾಳನ್ ಮಾಡ್ಬಿಟ್ಟಿದ್ದಾರಲ್ಲೋ? ಪ್ರಪಂಚದಲ್ಲಿ ಯಾವತ್ತೂ ಹಂಗ್ ನಡೆಯಲ್ಲ ಕಣೋ ಅಬ್ಬಪ್ಪ. ಮೋಟು ಮೋಟು ನಾನು ನಿನಗೇನು ಮಾಡಲ್ಲ, ಆದ್ರೆ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ನನಗೆ ಗೊತ್ತಾಗೋಯ್ತು ಕಣೋ, ನನ್ನ ಫ್ರೆಂಡ್ಶಿಪ್ ನಿಂಗೆ ಇಷ್ಟ ಇಲ್ಲ, ನಾನು ಬುದ್ಧಿವಂತ ಆಗೋದು ನಿನಗೊಂದು ಚೂರು ಇಷ್ಟ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ನನಗೆ. ನಿನಗೆ 2 ದಿವಸನೂ ತಡ್ಕೊಂಡಿರೋಕ್ಕಾಗಿಲ್ಲ ಅಲ್ವೇನಾ ಪತ್ಲು? ಮೋಟು ಇದು 2 ದಿವಸದ ಕತೆ ಅಲ್ಲಪ್ಪ. ಅಲ್ಲಣ್ಣ ಡಾಕ್ಟ್ರಣ್ಣ, ಅದ್ ನೋಡಿ ಇದು ನಿಜವಾಗೂ ಬಂದಿರೋದಾ ಇಲ್ಲ ಯಾರು ಅಂಟಿಸಿದಾರ ಅಂತ? ನನ್ನ ಮಾತನ್ನೇ ಕೇಳ್ತಿಲ್ಲ ಇವನು. ಯಾರಪ್ಪ ಇದು ಕಿಲಾಡಿಗಳು ಇಂಥ ಕೆಲಸ ಮಾಡಿದ್ದಾರೆ? ಮೋಟು ಇದು ನಿನ್ ತಲೆಯಲ್ಲಿ ಬಂದಿರೋ ಕೂದ್ಲಲ್ಲಪ್ಪ, ಯಾರೋ ಗಟ್ಟಿಯಾದ ಗಮ್ಮಾಕ್ಬಿಟ್ಟು ಕೂದ್ಲು ಅಂಟಿಸಿದಾರಪ್ಪ. ನಾನು ಅನ್ಕೊಂಡೆ ಹಿಂಗೆ ಆಗುತ್ತೆ ಅಂತ. ಮೋಟು ಯಾರು ನಿನ್ನ ಮುಟ್ಟಾಳನ್ ಮಾಡೋರು ಕಣೋ. ಏನೋ ನೀನು ಈಗ ಹೇಳು, ಯಾರೋ ನಿನ್ಗೆ ಐಡಿಯಾ ಕೊಟ್ಟಿದ್ದು ಹೇಳಪ್ಪ. ನನಗೊಬ್ರು ಸಾಧು ಮಹಾರಾಜರು ಸಿಕ್ಕಿದ್ರು. ಮೋಟು ನೀನು ಕಣ್ಣು ಮುಚ್ಕೊಂಡು ಜ್ಞಾಪಕ ಮಾಡ್ಕೋ, ಆ ಸಾಧು ಗಡ್ಡನು ವೀಕ್ನು ತೆಗೆದ್ರೆ ಹೆಂಗ್ ಕಾಣ್ತಾನೆ ಅಂತ. ವಿಗ್ ತೆಗೆದ್ರೆ ಮುಂದ್ಗಡೆ ಉದ್ದುದ್ದ ಕೂದಲುಗಳಿವೆ, ಹಾಗೆ ಗಡ್ಡ ತೆಗೆದ್ರೆ ಕೆಳಗೆ ಚಿಕ್ಕ ದಾಡಿ ಇದೆ. ಅವನು ಖಂಡಿತವಾಗ್ಲೂ ಜಾನ್ ದ ಡಾನ್. ಆ ಜಾನ್ಗೆ ಖಂಡಿತ ನಾನು ಬಿಡೋದೇ ಇಲ್ಲ. ಮೋಟು ತಾಳ್ಮೆ ತಗೊಳ್ಳೋ. ಮೊದಲು ನಾನು ಕೊಡೋ ಐಡಿಯಾ ತಗೊಳಪ್ಪ. ನೀನ್ ಇಷ್ಟೊಂದು ಬುದ್ಧಿವಂತ ಹೆಂಗಪ್ಪ ಅದೇ? ಪತ್ಲು ಇವೆಲ್ಲ ಮೇಲಿರೋ ಮಾಯೆ ಕಣೋ. ರಾತ್ರಿ ಇದ್ದಕ್ಕಿದ್ದಂಗೆ ಜುಟ್ಟು ಬಂದ್ಬಿಡ್ತು, ಆಮೇಲೆ ನನ್ನ ತಲೆಯಲ್ಲಿ ಬುದ್ಧಿವಂತ ಆಗೋ ಟ್ಯೂಬ್ಲೈಟ್ ಆನ್ ಆಗೋಗ್ಬಿಡ್ತು ಕಣೋ. ಹಾಗಾದ್ರೆ ನಂಗೊಂದು ಪ್ರಶ್ನೆ ಇದೆಯಪ್ಪ. ಈಗ ಸೂರ್ಯ ಭೂಮಿಯಿಂದ ಎಷ್ಟು ಎತ್ತರ ಮೇಲಿದ್ದಾನೆ? ಸೂರ್ಯ ಭೂಮಿಯಿಂದ 149 ಅಂದ್ರೆ 149.6 ಮಿಲಿಯನ್ ಕಿಲೋಮೀಟರ್ ದೂರ ಇದ್ದಾನೆ ಕಣೋ. ಆಯ್ತು ಲೇ ಮೋಟು, ಎಷ್ಟು ಕರೆಕ್ಟ್ ಆಗಿ ಲೆಕ್ಕ ಹೇಳ್ಬಿಟ್ಟಪ್ಪ ನೀನು. ಈಗ ಹೇಳು, ಈಗ ಚಂದ್ರ ಭೂಮಿಯಿಂದ ಎಷ್ಟು ಎತ್ತರ ಮೇಲಿದ್ದಾನೆ? ಚಂದ್ರನ 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ ಕಣೋ. ಜಾಣ, ನಮ್ಮ ಮೋಟು ತುಂಬಾ ಜಾಣ, ಬ್ರಿಲಿಯಂಟ್ ಆಗ್ಬಿಟ್ಟೆ ಕಣ ನೀನು. ಹೌದು, ಇದೆಲ್ಲ ಹೆಂಗಪ್ಪ ಸಾಧ್ಯ ಆಗುತ್ತೆ? ನನಗೆ ನಂಬೋಕೆ ಆಗ್ತಾ ಇಲ್ಲ. ರೈಟ್ ಕಣ ನೀನು. ಇವನಪ್ಪ, ರಾಹು ಕೇತುಗಳ ಶಕ್ತಿಯಿಂದ ಇದು ಸಾಧ್ಯ ಇದೆ. ಯಾರು ಸೇವಕರು ಅವ್ರ ಬಾಸ್ ಕೂದಲನ್ನ ತಲೆ ಮೇಲೆ ಅಂಟಿಸ್ಕೊಂಡ್ರೆ ಬಾಸೆ ಸೇವಕ ಆಗ್ತಾನಪ್ಪ, ತನ್ನ ಸೇವಕರ ಸೇವೆ ಮಾಡ್ತಾನಪ್ಪ. ಇದು ಸತ್ಯನಪ್ಪ. ಬಾಸು ಸೇವಕರ ಸೇವೆನ ಜೀವನ ಪೂರ್ತಿ ಮಾಡ್ತಾನಪ್ಪ. ನಂಬರ್ 1 ನಂಬರ್ 2 ಎಲ್ಲೋದ್ರು? ಬೇಗ ತಿಂಡಿ ಮತ್ತೆ ಚಾಯ್ ರೆಡಿ ಮಾಡ್ರೋ, ಹೊತ್ತಾಯ್ತು. ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇದೆ. ನಂಬರ್ 1 ನಂಬರ್ 2 ಏನ್ ಮಾಡ್ತಿದ್ದೀರೋ? ಒಳ್ಳೆ ಜೋಕರ್ಗಳ ತರ ಕಾಣಿಸ್ತಾ ಇದ್ದೀರಲ್ರೋ. ತಲೆ ಮೇಲೆ ಅರ್ಧಂಬರ್ಧ ಕೂದ್ಲಿದ್ಯಲ್ರೋ, ಏನಾಯ್ತು ಕೂದ್ಲೆಲ್ಲ? ನಾವಿಬ್ರು ಬಾಸ್ ಆಗ್ತೀವಿ.
ಸೂರ್ಯ ಆಕಾಶದಲ್ಲೇ ಇದ್ದಾನೆ, ರಾಹು ಕೇತುಗಳೆಲ್ಲ ಒಂದಾಗಿದ್ದಾರೆ. ಇವತ್ತು ನಮ್ಗೆ ಶುಭ ದಿನ ಬಂತು ಬಾಸ್. ನಿಮಗೆ ತಲೆಗಿಲೆ ಕೆಟ್ಟಿದೇನ್ರೋ? ಇದನ್ನೆಲ್ಲ ನಾನು ಮೋಟನ್ನ ದಡ್ಡನ್ನಾಗಿ ಮಾಡ್ಬೇಕು ಅಂತ ಮಾಡಿದ್ದು ಕಣ್ರೋ. ಏಯ್! ಬಸ್ ಬಸ್, ನೀವೇನ್ ಹೇಳಿದ್ರು ಅದೆಲ್ಲ ನಿಜ ಆಗಿದೆ ಬಾಸ್. ಮೋಟು ಸಿಕ್ಕಾಪಟ್ಟೆ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ನಾವು ನಿಮ್ ಕೂದಲನ್ನ ಅಂಟಿಸ್ಕೊಂಡು ಬಾಸ್ ಆಗ್ತೀವಿ. ಏಯ್! 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 ನೀವಿಬ್ರು ಸೇರ್ಕೊಂಡು ನನ್ನ ತಲೆ ಕೂದಲ ಕಟ್ ಮಾಡ್ಬಿಟ್ಟಿದ್ದೀರಲ್ಲ. ನನ್ನ ಮುಖದಲ್ಲಿ ಕೋತಿ ಕುಣಿತಾ ಇದೆಯನ್ರೋ. ಮುಖ ನೋಡಿ ಮಜಾ ತಗೊಳ್ತಾ ಇದ್ದೀರಾ ನೀವು. ನಡೀರೋ ನನ್ನ ಜೊತೆ ವ್ಯಾನ್ ಒಳಗಡೆ. ನಿಮ್ಗಿದೆ ಇವತ್ತು ಗ್ರಾಚಾರ. ನಡೀರಿ. ಬಾಸ್ ಹೊಡಿಬೇಡಿ ಬಾಸ್. ಹೆಂಗಿದೆ ಡಾನ್? ನಂಬರ್ 1 ನಂಬರ್ 2ಗೆ ಸಖತ್ತಾಗಿ ಮಜಾ ಕೊಟ್ಟೆ. ಅವರಿಬ್ರು ನನ್ನ ತಲೆ ಕೂದಲನ್ನ ಕಟ್ ಮಾಡ್ಬಿಟ್ಟು ನನ್ನ ಗಡ್ಡನ ಹೆಂಗ್ ಬೇಕಂಗ್ ಕಿತ್ತಾಕಿದ್ದಾರೆ. ನೋಡೋ ಮೋಟೋ ಇಲ್ಲಿ. ಜಾನ್, ಹೇರ್ ಕಟ್ ಆದ್ಮೇಲೆ ಸ್ನಾನ ಮಾಡ್ಬೇಕಲ್ವಾ? ಬಾ ನನ್ನ ಜೊತೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪತ್ಲು, ನೀನು ಬಾ ಮೇಲೆ. ಸಾರಿ ಇನ್ನೊಂದ್ಸಲಿ ತಪ್ಪಾಡಲ್ಲ. ಮನ್ಸಿಗೆ ಬಂದ ನನ್ನ ತದಿಕ್ ಬೇಡ್ರಪ್ಪ, ಬಿಟ್ಬಿಡ್ರಪ್ಪ ನನ್ನ. ಅಯ್ಯೋ ಸಾರಿ. ಓಯ್ ಜೋನ್, ಈಗ ಚೆನ್ನಾಗಿ ಕಾಣ್ತಿದ್ಯಾ? ನಿಂಗೆ ತಲೆ ಕೂದಲು 1 ತಿಂಗಳ ತನಕ ಬರಲ್ಲ. ಅಲ್ಲಿವರೆಗೂ ಹೀಗೆ ಸುತ್ತಾಡ್ತಿರ್ಬೇಕಾಗುತ್ತೆ. ಅಯ್ಯಯ್ಯೋ. Watch India's largest kids library only on Geo Hotstar. Download the app now.